ಈ ಇನ್ಫಾರ್ಮೇಶನ್ ನಾನೇ ಹೇಳಿರುವಂಥದ್ದು 1,65,000 ರೂಪಾಯಿ ಒಂದು ವರ್ಷಕ್ಕೆ ಆಗುವಂತಹ ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ, ಆ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಕ್ವಾಲಿಫೈ ಮಾಡಿಕೊಳ್ಳುವಂತಹ ಸೀಟ್ಸ್ಗಳೇನಿದೆ ಅಂದ್ರೆ ನಾವು ಕರೆಯುವಂಥದ್ದು ಪ್ರೈವೇಟ್ ಕಾಲೇಜಸ್ ಅಲ್ಲಿ ಗೌರ್ಮೆಂಟ್ ಸೀಟ್ಸ್ ಅಂತ ನಾವು ಕರಿತೇವೆ, ಸರಿನಾ, ಅಥವಾ ಯೂನಿವರ್ಸಿಟೀಸ್ ಅಂತ ನಾವು ಹೇಳ್ಬಹುದು. ಸೊ ಈ ಒಂದು ಕ್ಯಾಟಗರೈಸೇಷನ್ ಅಲ್ಲಿ ನಮಗೆ ಸೀಟ್ ಕ್ವಾಲಿಫೈ ಆದ್ರೆ, ಸೊ ನಮಗೆ ಒಂದು ಮೆಡಿಕಲ್ ಸೀಟನ್ನು ತಗೊಳ್ಬೇಕು ಅಂತಾನೆ ಎಷ್ಟೋ ಒಂದು ವಿದ್ಯಾರ್ಥಿಗಳು ಒಂದು ಎಕ್ಸ್ಪೆಕ್ಟೇಷನ್ ಇರ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ ಇದ್ದಂಥ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕಟ್ ಆಫ್ಸ್ ಏನು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ ಆ ಇನ್ಫಾರ್ಮೇಶನ್ ಅಲ್ಲಿ ಕ್ಲಾರಿಟಿಯನ್ನ ನೀವು ತಕ್ಕೊಳ್ಳಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ತುಂಬಾ ಜನ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತದೆ. ಈಗ ಕಟ್ ಆಫ್ ನ ರಿಲೇಟೆಡ್ ಹೇಳೋದಾದ್ರೆ, ನನ್ನ ಕಟ್ ಆಫಿಗೆ ಮೆಡಿಕಲ್ ಸೀಟ್ ಸಿಗ್ಬಹುದಾ, ಮತ್ತೆ ಕ್ಯಾಟಗರಿ, ಈಗ ಕ್ಯಾಟಗರಿನಲ್ಲಿ ಕೆಲವೊಂದಷ್ಟು ರೂರಲ್ ಕ್ಯಾಟಗರಿಯು ಕೂಡ ಆಡ್ ಆನ್ ಆಗೋದಿರುತ್ತೆ, ಕನ್ನಡ ಮೀಡಿಯಂ ಅಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಸೊ ನನ್ನ ಕಟ್ ಆಫ್ ಇಷ್ಟು ಬಂದಿದೆ, ಸೊ ಹಾಗಿದ್ರೆ ನನಗೆ ಮೆಡಿಕಲ್ ಸೀಟ್ ಸಿಗ್ಬಹುದಾ ಅನ್ನೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇರ್ತದೆ. ಹಾಗಿದ್ರೆ ಆ ಎಲ್ಲಾ ಕನ್ಫ್ಯೂಷನ್ಸ್ಗೂ ಕೂಡ ಒಂದು ಜಸ್ಟ್ ಕ್ಲಾರಿಫಿಕೇಶನ್ ಅನ್ನ ಈ ವಿಡಿಯೋ ಮುಖಾಂತರ ಕೊಡೋದಕ್ಕೆ ನಾನೊಂದು ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಈಗ ನೋಡಿ, ಈಗ ನಾವು ಯಾವ ಒಂದು ಕಟ್ ಆಫ್ ನ ರಿಲೇಟೆಡ್ ಮಾತಾಡ್ಲಿಕ್ಕೆ ಹೋಗ್ತೇವೆ ಅಂದ್ರೆ, ಪ್ರೀವಿಯಸ್ ಇಯರ್ ಅಲ್ಲಿ ಈ ಜನರಲ್ ಮೆರಿಟ್ ಮತ್ತೆ SC/ST ಈ ಒಂದು ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಎಷ್ಟು ಕಟ್ ಆಫ್ ಗಳು ನಿಂತಿತ್ತು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅಂಡ್ ಪ್ರೈವೇಟ್ ಕಾಲೇಜಸ್ ಅಂಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಏನಿದ್ದಾವೆ ಅಲ್ಲಿ ಒಂದು ಗವರ್ಮೆಂಟ್ ಮೆಡಿಕಲ್ ಸೀಟ್ಸ್ ಅವರಿಗೆ ಸಿಗ್ಬೇಕು ಅಂತ ಅನ್ನೋದಾದ್ರೆ ಎಷ್ಟು ಕಟ್ ಆಫ್ ಅವ್ರದ್ದು ಇರ್ಬೇಕಿತ್ತು, ಅಂಡ್ ಪ್ರೀವಿಯಸ್ ಇಯರ್ ಅಲ್ಲಿ ಇಷ್ಟು ಕಟ್ ಆಫ್ ಬಂದಿರುವಂತ ವಿದ್ಯಾರ್ಥಿಗಳಿಗೆ ಸೊ ಮೆಡಿಕಲ್ ಸೀಟ್ಸ್ ಆಗಿರುವಂತದ್ದು, ಇದರ ಒಂದು ತಾಳೆ ಹಿಡಿದು ನೀವು ಬೇಕಾದ್ರೆ ಈ ವರ್ಷದಲ್ಲಿ ಎಷ್ಟು ಕಟ್ ಆಫ್ ಬಂದಿರ್ತದೆ ಅದನ್ನ ಅನಲೈಸ್ ಮಾಡಿ ನನಗೆ ಮೆಡಿಕಲ್ ಸೀಟ್ ಸಿಗ್ತದಾ ಇಲ್ವಾ ಅನ್ನೋ ಕನ್ಫರ್ಮೇಶನ್ಸ್ಗೆ ನೀವು ಹೋಗ್ಬೋದಿರುತ್ತೆ ಮಕ್ಕಳೇ. ಸೊ ಯಾಕೆಂತ ಹೇಳಿದ್ರೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಸ್ಟೂಡೆಂಟ್ಸ್ ಅನ್ನ ನಾನು ನೋಡಿದ್ದೇನೆ, ನೀಟ್ ಲಾಂಗ್ ಟರ್ಮ್ ಅಂತ ಬಂದಾಗ ಮೊದಲೇ ತುಂಬಾ ಟೈಮ್ ಶಾರ್ಟೇಜ್ ಇರ್ತದೆ. ಸೊ ಟೈಮ್ ಶಾರ್ಟೇಜ್ ಇತ್ತು ಅಂತ ಹೇಳಿದಾಗ ನೀವು ಈ ಕಟ್ ಆಫ್ ನ ರಿಲೇಟೆಡ್ ತುಂಬಾ ಕನ್ಫ್ಯೂಷನ್ಸ್ ಗಳನ್ನ ಇಟ್ಕೊಂಡು ಟೈಮ್ ಅನ್ನ ಡ್ರ್ಯಾಗ್ ಮಾಡಿದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೇಳ್ತೇನೆ, ತುಂಬಾ ಕಡಿಮೆ ಅವಧಿಯಲ್ಲಿ ಕಂಪ್ಲೀಟ್ ನೀವು ಸಿಲೆಬಸ್ ಅನ್ನ ಕವರ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಇದು ಪ್ರೀವಿಯಸ್ ಇಯರ್ ಅಲ್ಲಿ ಈ ಒಂದು ಕೆಟಗರೀಸ್ ಅಲ್ಲಿ ನಿಂತಿರುವಂತಹ ಕಟ್ ಆಫ್ಸ್. ಸೊ ಹಾಗಿದ್ರೆ ಈ ವರ್ಷದಲ್ಲಿ ಕಟ್ ಆಫ್ಸ್ ಇನ್ನೂ ಸ್ವಲ್ಪ ಕೆಳಗೆ ಬೀಳ್ತದೆ ಅನ್ನೋದು ಒಂದಿದೆ. ಸೊ ಹಾಗಿದ್ರೆ ನೀವು ಅದನ್ನ ಅಂದಾಜು ಮಾಡ್ಕೋಬಹುದು, ಇಷ್ಟರ ಆಸುಪಾಸಿನಲ್ಲಿ ಒಂದು ಅಂದ್ರೆ ರ್ಯಾಂಕಿಂಗ್ ನಿಮ್ದಿತ್ತು ಅಂತ ಹೇಳೋದಾದ್ರೆ, ಸೊ ಹಾಗಿದ್ರೆ ನೀವು ವೇಟ್ ಮಾಡಿದ್ರೆ ಆಗ್ತದೆ. ಈಗ ಹೇಗೆ ಅಂತ ಹೇಳಿದ್ರೆ, ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4 ಏನೊಂದು ಕೌನ್ಸಿಲಿಂಗ್ಸ್ ಗಳಾಗ್ತದೆ ಅದರಲ್ಲಿ ನೀವು ಟಿಲ್ ಅಲ್ಲಿವರೆಗೂ ರೌಂಡ್ 4 ವರೆಗೂ ಕೂಡ ನೀವು ವೇಟ್ ಮಾಡಬಹುದು. ಕೆಟಗರಿ ವೈಸ್ ಹೇಳೋದಾದ್ರೆ, ಈಗ ಆ ರ್ಯಾಂಕಿಂಗಿಗೆ ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಮತ್ತೆ ಪ್ರೈವೇಟ್ ಯೂನಿವರ್ಸಿಟೀಸ್ಗಳಲ್ಲಿ ಗೌರ್ಮೆಂಟ್ ಸೀಟ್ ಅಲೋಕೇಟ್ ಆಗ್ಬೋದಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನಿಮಗೆ ತಗೊಳ್ಬಹುದಿರ್ತದೆ. ಸೊ ಹಾಗಿದ್ರೆ ನೋಡಿ, ಈಗ ನಾನು ಕೆಟಗರಿ ವೈಸ್ ನಿಮಗೆ ಆ ಒಂದು ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಹೋಗ್ತೇನೆ. ಇದು ಪ್ರೀವಿಯಸ್ ಇಯರ್ ನ ಇನ್ಫಾರ್ಮೇಶನ್, ಅಂದ್ರೆ ಈ ವರ್ಷದಲ್ಲ, ಈ ವರ್ಷದಂತ ನೀವು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು ಪ್ರೀವಿಯಸ್ ಇಯರ್ ಅಲ್ಲಿ ಇದ್ದದ್ದು. ಸೊ ನಿಮಗೆ ಒಂದು ಅಂದಾಜು ಸಿಗುತ್ತೆ, ಅಂದ್ರೆ ಇಷ್ಟು ರ್ಯಾಂಕಿಂಗ್ ಅಲ್ಲಿ ನಿಮ್ಮ ಮಾರ್ಕ್ಸ್ ಇದ್ರೆ, ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಇಷ್ಟು ಈ ಅಂಡರ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಮೆಡಿಕಲ್ ಸೀಟ್ಸ್ ಆಗ್ಬಹುದು ಅನ್ನೋ ಕನ್ಫರ್ಮೇಶನ್ಸ್ ಗೆ ನೀವು ಹೋಗ್ಬೋದಿರುತ್ತೆ, ಕೌನ್ಸಿಲಿಂಗ್ಸ್ ಗೆ ನೀವು ವೇಟ್ ಮಾಡಬಹುದಿರ್ತದೆ. ಸೊ ಹಾಗಿದ್ರೆ ನೋಡಿ, ಈಗ ಕೆಟಗರಿ 1 ನ ಬಗ್ಗೆ ನಾನು ನಿಮಗೆ ಹೇಳೋದಾದ್ರೆ 93,311, ಓಕೆನಾ, ಇಷ್ಟು ರ್ಯಾಂಕಿಂಗ್ ಇಂದ ಹಿಡಿದು 94,990 ಇಷ್ಟು ರ್ಯಾಂಕಿಂಗ್ ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ ಆಗಿದೆ ಪ್ರೀವಿಯಸ್ ಇಯರ್ ಅಲ್ಲಿ. ಸೊ ಹಾಗಿದ್ರೆ ನೆಕ್ಸ್ಟ್ ಕೆಟಗರಿ 1 ಅಲ್ಲಿ ರೂರಲ್ ಕೆಟಗರಿ ಆಡ್ ಆನ್ ಆಗುತ್ತೆ ನೋಡಿ, ರೂರಲ್ ಕೆಟಗರಿನಲ್ಲಿ ಬರ್ತಾರೆ, ಸರಿನಾ, ಅಂಥವರಿಗೆ 94,687 ಟು 95,348 ವರೆಗೂ ಕೂಡ ಸೊ ಸೀಟ್ ಅಲೋಕೇಶನ್ ಆಗಿದೆ. ಎಷ್ಟು ರ್ಯಾಂಕಿಂಗ್ ವರೆಗೂ ಇತ್ತು ಅಂತ ಅನ್ನೋದಾದ್ರೆ ಸೊ ನೀವು ವೇಟ್ ಮಾಡೋದ್ರಲ್ಲಿ ಅರ್ಥ ಇರ್ತದೆ. ಅಂದ್ರೆ ಈ ಸರಿ ತುಂಬಾ ವೇರಿಯೇಷನ್ಸ್ ಗಳಂತೂ ಆಗುತ್ತೆ, ಸೊ ಆಸುಪಾಸಿನಲ್ಲಿ ಬರಬಹುದು ಅಂತ, ಇಷ್ಟು 1000 ವೇರಿಯೇಷನ್ಸ್ ಗಳಾಗಬಹುದು ಅಂತ ಇದೆ. ಸೊ ನೆಕ್ಸ್ಟ್, ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಸೊ ಕೆಟಗರಿ 1 ಅಲ್ಲಿ ಹೈದರಾಬಾದ್ ಕರ್ನಾಟಕ, ಸೊ ಹೈದರಾಬಾದ್ ಕರ್ನಾಟಕ ಯಾರ್ದೆಲ್ಲ ಬಂದಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ 92,241 ರ್ಯಾಂಕಿಂಗ್ ಟು 94,231 ರ್ಯಾಂಕಿಂಗ್ ವರೆಗೂ ಕೂಡ ಸೊ ಅವರಿಗೆ ಮೆಡಿಕಲ್ ಸೀಟ್ಸ್ ಗಳಾಗಿದೆ. ನೆಕ್ಸ್ಟ್, ಸೊ ಅದೇ ರೀತಿ ಈಗ ಕನ್ನಡ ಮೀಡಿಯಂ ಇರ್ತಾರೆ, ಕನ್ನಡ ಮೀಡಿಯಂ ಜೊತೆನಲ್ಲಿ
ಹೈದರಾಬಾದ್ ಕರ್ನಾಟಕ ಇರುವಂತ ವಿದ್ಯಾರ್ಥಿಗಳಿಗೆ 92,108 ರ್ಯಾಂಕಿಂಗ್ ವರ್ಗು ಕೂಡ ಆಗಿದೆ. ಸೊ ಇಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ಎಷ್ಟೋ ಜನ ಇರ್ತಾರೆ, ಅವ್ರಿಗೊಂದು ಆತಂಕ ಇರುತ್ತೆ, ಸರ್ ನಾವು ಇವಾಗ ಮೆಡಿಕಲ್ ಸೀಟ್ ತಗೊಳ್ಬೋದಾ ಹೀಗೆ. ಮತ್ತೆ ನಂತರ ನಿಮಗೆಲ್ಲ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಮಕ್ಕಳೇ ನೋಡಿ, ಕನ್ನಡ ಮೀಡಿಯಂ ಅಲ್ಲಿ ಓದಿರುವಂತ ವಿದ್ಯಾರ್ಥಿಗಳಿಗೂ ಕೂಡ ನಿಮಗೆ ವೇರಿಯೇಷನ್ಸ್ ಬರ್ತದೆ, ಸರಿನಾ? ಸೊ ಹಾಗಿದ್ರೆ ಕನ್ನಡ ಮೀಡಿಯಂ ಪ್ಲಸ್ ಹೈದರಾಬಾದ್ ಕರ್ನಾಟಕ ಇರುವಂತ ವಿದ್ಯಾರ್ಥಿಗಳಿಗೆ 92,108 ಇಲ್ಲಿವರೆಗೂ ರ್ಯಾಂಕಿಂಗ್ಸ್ ಇರುವಂತ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ಸ್ ಪ್ರೀವಿಯಸ್ ಇಯರ್ ಅಲ್ಲಿ ಆಗಿದೆ. ನೆಕ್ಸ್ಟ್, ಸೊ ಕೆಟಗರಿ 1 ಅಲ್ಲಿ ರೂರಲ್ ಕೆಟಗರಿ ಮತ್ತೆ ನಂತರ ಹೈದರಾಬಾದ್ ಕರ್ನಾಟಕ ಇರುವಂತ ಪರ್ಸನ್ಸ್ ಗಳಿಗೆ ಸೊ 1,02,663 ಇಲ್ಲಿಂದ ಹಿಡಿದು ಮತ್ತೆ ನಂತರ 1,03,905 ಇಲ್ಲಿವರೆಗೂ ರ್ಯಾಂಕಿಂಗ್ ಇರುವಂತ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಆಗಿದೆ ಮಕ್ಕಳೇ. ಸೊ ಹಾಗಿದ್ರೆ ಇಷ್ಟು ರ್ಯಾಂಕಿಂಗ್ಸ್ ವೈಸ್ ನೀವು ನೋಡಿ ಅನಲೈಸೇಷನ್ಸ್ ಅನ್ನ ನೀವು ಮಾಡಬಹುದಿರುತ್ತೆ. ನೆಕ್ಸ್ಟ್, ಸೊ ಹಾಗಿದ್ರೆ ಈಗ ನಾನು ಹೇಳಿದ್ದು ಕೆಟಗರಿ 1 ನ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಹೇಳಿದೆ. ನೆಕ್ಸ್ಟ್, ಈಗ 2A ಕೆಟಗರಿ ಬಗ್ಗೆ ನಾನು ಇವಾಗ ನಿಮಗೆ ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ಕೊಡ್ತೇನೆ. ಸೊ ನೋಡಿ, 2A ಕೆಟಗರಿಯಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ 93,817 ಟು 95,285 ಇಲ್ಲಿವರೆಗೂ ರ್ಯಾಂಕಿಂಗ್ಸ್ ಯಾರ್ದೆಲ್ಲ ಇತ್ತು ವಿದ್ಯಾರ್ಥಿಗಳದು, ಆ ವಿದ್ಯಾರ್ಥಿಗಳಿಗೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಮೆಡಿಕಲ್ ಸೀಟ್ ಆಗಿದೆ. ನೆಕ್ಸ್ಟ್, 2A ಕೆಟಗರಿಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತಾರೆ, ಸೊ ಆ ವಿದ್ಯಾರ್ಥಿಗಳಿಗೆ 1,19,945 ರ್ಯಾಂಕಿಂಗ್ ಇಂದ ಹಿಡಿದು 1,23,022 ರ್ಯಾಂಕಿಂಗ್ ಆಲ್ಮೋಸ್ಟ್ ಇಲ್ಲಿವರೆಗೂ ಕೂಡ ಅವರಿಗೆ ಮೆಡಿಕಲ್ ಸೀಟ್ ಆಗಿದೆ. ನೋಡಿ ಮಕ್ಕಳೇ, ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಎಷ್ಟು ಬೆನಿಫಿಟ್ಸ್ ಇದೆ. ಮತ್ತೆ ಸೊ 2A ರ್ಯಾಂಕಿಂಗ್ಸ್ ಅಲ್ಲಿ ರೂರಲ್ ಕೆಟಗರಿಯಲ್ಲಿ ಬಂದಿರುವಂತ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಹಾಗಿದ್ರೆ 98,615 ಟು 1,02,309 ಇಲ್ಲಿವರೆಗೂ ಮೆಡಿಕಲ್ ಸೀಟ್ಸ್ ಗಳಾಗಿದೆ ಮಕ್ಕಳೇ. ಇದನ್ನೊಂದು ನೀವು ನೋಡ್ಬೋದಿರುತ್ತೆ. ಮತ್ತೆ ನಂತರ 2A ಕೆಟಗರಿಯಲ್ಲಿ ಹೈದರಾಬಾದ್ ಕರ್ನಾಟಕ ಬರುತ್ತೆ, ಸರಿಯಾ? ಹೈದರಾಬಾದ್ ಕರ್ನಾಟಕ ಯಾವ್ದೆಲ್ಲ ಬರುತ್ತೆ, ಅವ್ರದ್ದು 94,377 ಟು 95,593 ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ ಗಳಾಗಿದೆ ಮಕ್ಕಳೇ. ಮತ್ತೆ ನೆಕ್ಸ್ಟ್, 2A ಕೆಟಗರಿಯಲ್ಲಿ ಸೊ ಕನ್ನಡ ಮೀಡಿಯಂ ಅಲ್ಲಿ ಇದ್ದು ಹೈದರಾಬಾದ್ ಕರ್ನಾಟಕ ಇತ್ತು ಅಂತ ಅನ್ನೋದಾದ್ರೆ ಅವರಿಗೆ ಎಲ್ಲಿವರೆಗೂ ರ್ಯಾಂಕಿಂಗ್ಸ್ ಅಲ್ಲಿ ಮೆಡಿಕಲ್ ಸೀಟ್ಸ್ ಗಳು ಅಲೋಕೇಟ್ ಆಗಿದೆ ಅಂತ ಅನ್ನೋದಾದ್ರೆ 1,16,863 ಮಾರ್ಕ್ಸ್ ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ ಗಳಾಗಿದೆ ಮಕ್ಕಳೇ. ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಸೊ ಈಗ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಎಷ್ಟು ಬೆನಿಫಿಟ್ ಸಿಗ್ತದೆ ಅಂತ ಮಕ್ಕಳಿಗೆ. ಸೊ ನೆಕ್ಸ್ಟ್, 2A ಕೆಟಗರಿಯಲ್ಲಿ ರೂರಲ್ ಕೆಟಗರಿ ಮತ್ತೆ ಹೈದರಾಬಾದ್ ಕರ್ನಾಟಕ ಇತ್ತು ಅಂತ ಹೇಳೋದಾದ್ರೆ 1,02,744 ವರೆಗೂ ಕೂಡ ರ್ಯಾಂಕಿಂಗ್ಸ್ ಇದ್ದಂತ ಮಕ್ಕಳಿಗೆ ಮೆಡಿಕಲ್ ಸೀಟ್ಸ್ ಅಲೋಕೇಟ್ ಆಗಿದೆ. 2A ಕೆಟಗರಿ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಗೊಂಡಿದ್ದಾಯ್ತು. ಸೊ ಹಾಗಿದ್ರೆ ನೆಕ್ಸ್ಟ್ 2B ಬಗ್ಗೆ ನಾವು ಇವಾಗ ಇನ್ಫಾರ್ಮೇಶನ್ ಅನ್ನು ತಗೊಳ್ಳುವ. ಸೊ 2B ಕೆಟಗರಿಯಲ್ಲಿ ಆಲ್ಮೋಸ್ಟ್ 86,330 ರ್ಯಾಂಕಿಂಗ್ ಇಂದ ಹಿಡಿದು 87,095 ರ್ಯಾಂಕಿಂಗ್ ವರೆಗೂ ಮೆಡಿಕಲ್ ಸೀಟ್ಸ್ ಗಳಾಗಿದೆ. ನೆಕ್ಸ್ಟ್, ಈಗ 2B ಕೆಟಗರಿಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿರುವಂತ ವಿದ್ಯಾರ್ಥಿಗಳಿಗೆ 1,07,159 ಇಲ್ಲಿವರೆಗೂ ರ್ಯಾಂಕಿಂಗ್ಸ್ ಏನಿದೆ ಅಲ್ಲಿವರೆಗೂ ಮೆಡಿಕಲ್ ಸೀಟ್ಸ್ ಗಳಾಗಿದೆ. ಸೊ ಅವಾಗಲೇ ನಾನು ನಿಮಗೆ ಹೇಳಿದೆ ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರಿ ಅಂತ ಹೇಳಿದ್ರೆ ಎಷ್ಟು ಬೆನಿಫಿಟ್ ಇದೆ ಅಂತ. ನೆಕ್ಸ್ಟ್, 2B ರೂರಲ್ ಕೆಟಗರಿಯಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ಸೊ 95,749 ರ್ಯಾಂಕಿಂಗ್ ವರ್ಗು ಕೂಡ ಮೆಡಿಕಲ್ ಸೀಟ್ಸ್ ಗಳಾಗಿದೆ. ನೆಕ್ಸ್ಟ್, 2B ಹೈದರಾಬಾದ್ ಕರ್ನಾಟಕ. ಸೊ ಅಲ್ಲಿ 2B ಹೈದರಾಬಾದ್ ಕರ್ನಾಟಕದಲ್ಲಿ 87,431 ರ್ಯಾಂಕಿಂಗ್ ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ ಗಳಾಗಿದೆ. ನೆಕ್ಸ್ಟ್, 2B ಕೆಟಗರಿಯಲ್ಲಿರೋರು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು ಮತ್ತೆ ನಂತರ ಹೈದರಾಬಾದ್ ಕರ್ನಾಟಕದಲ್ಲಿ ಅವರ ಕೆಟಗರಿ ಬರ್ತಿದೆ ಅಂತ ಅನ್ನೋದಾದ್ರೆ 77,356 ರ್ಯಾಂಕಿಂಗ್ ವರೆಗೂ ಕೂಡ ಅವರಿಗೆ ಮೆಡಿಕಲ್ ಸೀಟ್ಸ್ ಗಳಾಗಿದೆ. ನೆಕ್ಸ್ಟ್, 2B ಯಲ್ಲಿ ರೂರಲ್ ಕೆಟಗರಿ ಮತ್ತೆ ಹೈದರಾಬಾದ್ ಕರ್ನಾಟಕ ಇದಿಷ್ಟು ಇತ್ತು ಅಂತ ಹೇಳಿದ್ರೆ 94,703 ಇಲ್ಲಿವರೆಗೂ ಕೂಡ ರ್ಯಾಂಕಿಂಗ್ ಕಟ್ ಆಫ್ ಏನಿದೆ ಅಲ್ಲಿವರೆಗೂ ಮೆಡಿಕಲ್ ಸೀಟ್ಸ್ ಗಳಾಗಿದೆ. ನೆಕ್ಸ್ಟ್, ಸೊ ಹಾಗಿದ್ರೆ ಈಗ ನೀವು 2B ಬಗ್ಗೆ ಇನ್ಫಾರ್ಮೇಶನ್ ತಗೊಂಡ್ರಿ. ಹಾಗಿದ್ರೆ ನೆಕ್ಸ್ಟ್ ಇನ್ನ ಒಂದು ಕೆಟಗರಿ 3A ನ ನಾವು ಇವಾಗ ನೋಡುವ. 3A ಯಲ್ಲಿ ಸೊ ಆಲ್ಮೋಸ್ಟ್ 78,840 ಟು 79,000
22ವರೆಗೂ ಕೂಡ ರ್ಯಾಂಕಿಂಗ್ಸ್ ಏನು ಬಂದಿದೆ ಅಲ್ಲಿವರೆಗೂ ರ್ಯಾಂಕಿಂಗ್ಸಲ್ಲಿ ಅವರಿಗೆ ಮೆಡಿಕಲ್ ಸೀಟ್ಸ್ಗಳು ಸಿಕ್ಕಿದೆ. ಮತ್ತೆ ಸೊ 2A ಕನ್ನಡ ಮೀಡಿಯಮಲ್ಲಿ ಅಂದರೆ ಕನ್ನಡ ಮೀಡಿಯಮಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ 1,05,867 ಇಲ್ಲಿವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳಾಗಿದೆ. ನೋಡಿ ಮಕ್ಕಳೇ, ನಾವಾಗಲೇ ಹೇಳ್ತಾ ಇದ್ದೆ ಕನ್ನಡ ಮೀಡಿಯಮಲ್ಲಿ ಓದಿದ್ರೆ ಎಷ್ಟು ಬೆನಿಫಿಟ್, ಇದಕ್ಕೂ ಎಷ್ಟು ವೇರಿಯೇಷನ್ ಇದೆ. ಸೊ ನೆಕ್ಸ್ಟ್ ಹಾಗಿದ್ರೆ 3Aನಲ್ಲಿ ರೂರಲ್ ಕೆಟಗರಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ 89,993ವರೆಗೂ ಕೂಡ ಪ್ರೀವಿಯಸ್ ಇಯರಲ್ಲಿ ಮೆಡಿಕಲ್ ಸೀಟ್ಸ್ಗಳು ಸಿಕ್ಕಿದೆ. ಮತ್ತು ಸೊ 3A ಕೆಟಗರಿಯಲ್ಲಿ ಹೈದರಾಬಾದ್ ಕರ್ನಾಟಕ ಬಂದಿರುವಂಥ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದರು, ಸೊ ಅವರಿಗೆ 90,799 ಟು 95,991ವರೆಗೂ ಕೂಡ ರ್ಯಾಂಕಿಂಗ್ ಏನು ಬಂದಿರುತ್ತೆ ಅಲ್ಲಿವರೆಗೂ ಆ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ಸ್ಗಳು ಸಿಕ್ಕಿದೆ. ಮತ್ತು ಸೊ 3Aಯಲ್ಲಿ ಹೈದರಾಬಾದ್ ಕರ್ನಾಟಕ ಇದ್ದಂಥ ಕೇವಲ ಜಸ್ಟ್ ಹೈದರಾಬಾದ್ ಕರ್ನಾಟಕ ಅಷ್ಟೇ ಇದೆ. ಅಷ್ಟಿರೋ ವಿದ್ಯಾರ್ಥಿಗಳಿಗೆ 77,212 ರ್ಯಾಂಕಿಂಗ್ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳು ಸಿಕ್ಕಿದೆ. ಮತ್ತು ನಂತರ 3Aಯಲ್ಲಿ ರೂರಲ್ ಕೆಟಗರಿ ಮತ್ತು ನಂತರ ಹೈದರಾಬಾದ್ ಕರ್ನಾಟಕ ಇದ್ದಂತಹ ಸ್ಟೂಡೆಂಟ್ಸ್ಗಳಿಗೆ 97,147 ಮಾರ್ಕ್ಸ್ ಏನು ಅಂದರೆ ಅಲ್ಲಿವರೆಗೂ ರ್ಯಾಂಕಿಂಗ್ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳು ಸಿಕ್ಕಿದೆ. 3A ಕೆಟಗರಿನಲ್ಲಿ ಇದಿಷ್ಟು ರ್ಯಾಂಕಿಂಗ್ಸ್ಗಳು ಏನು ಬಂದಿದೆ ಅಷ್ಟು ರ್ಯಾಂಕಿಂಗ್ಸಲ್ಲಿ ಇದ್ದಂಥ ಸ್ಟೂಡೆಂಟ್ಸ್ಗಳಿಗೆ ಮೆಡಿಕಲ್ ಸೀಟ್ಸ್ಗಳಾಗಿದೆ. ಮತ್ತು ಸೊ 3B ಬಗ್ಗೆ ನಾವು ಇವಾಗ ಇನ್ಫಾರ್ಮೇಷನನ್ನು ನಾವು ನೋಡುವ. 3Bಯಲ್ಲಿ ನೋಡಿ, ಸೊ 3B ಕೆಟಗರಿನಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ನೋಡಿ ಮಕ್ಕಳೇ, ವೇರಿಯೇಷನ್ ಎಷ್ಟೆಲ್ಲ ಇರ್ಬೋದು, ತುಂಬ ವೇರಿಯೇಷನ್ ಇದೆ. ಸೊ 1,02,578 ರ್ಯಾಂಕಿಂಗ್ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳು ಸಿಕ್ಕಿದೆ. ಮತ್ತು 3Bಯಲ್ಲಿ ರೂರಲ್ ಕೆಟಗರಿನಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು 90,629 ಇಲ್ಲಿವರೆಗೂ ಈ ಒಂದು ರ್ಯಾಂಕಿಂಗಲ್ಲಿ ಮೆಡಿಕಲ್ ಸೀಟ್ಸ್ಗಳು ಆಲ್ಮೋಸ್ಟ್ ಸಿಕ್ಕಿದೆ. ಮತ್ತು ನಂತರ 3Bಯಲ್ಲಿ ಹೈದರಾಬಾದ್ ಕರ್ನಾಟಕ ಬರುತ್ತೆ. ಸೊ ಹೈದರಾಬಾದ್ ಕರ್ನಾಟಕ ಇರುವಂಥ ವಿದ್ಯಾರ್ಥಿಗಳಿಗೆ 81,864 ರ್ಯಾಂಕಿಂಗ್ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳು ಸಿಕ್ಕಿದೆ. ಮತ್ತು ನಂತರ 3Bಯಲ್ಲಿ ಕನ್ನಡ ಮೀಡಿಯಮಲ್ಲಿದ್ದು ಮತ್ತು ಹೈದರಾಬಾದ್ ಕರ್ನಾಟಕ ಅವರಿಗೆ ಬರ್ತಿದೆ. ಸೊ ಹಂಗಿದ್ದಂಥ ವಿದ್ಯಾರ್ಥಿಗಳಿಗೆ 90,443ವರೆಗೂ ಕೂಡ ಇಲ್ಲಿಯ ರ್ಯಾಂಕಿಂಗ್ವರೆಗೂ ಕೂಡ ಅವರಿಗೆ ಮೆಡಿಕಲ್ ಸೀಟ್ಸ್ಗಳು ಆಗಿದೆ. ಮತ್ತು ನಂತರ 3Bಯಲ್ಲಿ ರೂರಲ್ ಕೆಟಗರಿ ಮತ್ತು ನಂತರ ಹೈದರಾಬಾದ್ ಕರ್ನಾಟಕ ಇದ್ದಂಥ ವಿದ್ಯಾರ್ಥಿಗಳಿಗೆ 94,230ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳು ಸಿಕ್ಕಿದೆ. ಸೊ ಇದಿಷ್ಟು ಆಯಿತು ಸೊ OBC ಕೆಟಗರಿ ಬೇಸಲ್ಲಿ. ಸೊ ಹಾಗಿದ್ರೆ ಈಗ ನೆಕ್ಸ್ಟ್ SC ST ಕೆಟಗರೀಸಲ್ಲಿ ಯಾವ ರೀತಿಯ ಒಂದು ಕಟ್ ಆಫ್ಸ್ಗಳಿದ್ದಾವೆ ಅನ್ನೋದನ್ನು ನೋಡುವ. SC ST ಕೆಟಗರೀಸಲ್ಲಿ ಎಷ್ಟು ರ್ಯಾಂಕಿಂಗ್ವರೆಗೂ ಮೆಡಿಕಲ್ ಸೀಟ್ಸ್ಗಳಾಗಿದೆ ಅನ್ನೋದ್ರ ಬಗ್ಗೆ ನೋಡುವ. SC ಕೆಟಗರೀಸಲ್ಲಿ 2,27,000 ಅರೌಂಡ್ 791 ಈ ಒಂದು ರ್ಯಾಂಕಿಂಗ್ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳಾಗಿದೆ. ನೆಕ್ಸ್ಟ್ SC ಕೆಟಗರಿಯಲ್ಲಿದ್ದು ಕನ್ನಡ ಮೀಡಿಯಮಲ್ಲಿ ಓದಿರೋರಿದ್ದರೆ ಸೊ 2,57,701 ರ್ಯಾಂಕಿಂಗ್ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳಾಗಿದೆ. ಮತ್ತು ಸೊ SC ಕೆಟಗರಿಯಲ್ಲಿದ್ದು ರೂರಲ್ ಕೆಟಗರಿಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಸೊ ಅರೌಂಡ್ 2,40,873 ಟು 2,45,524ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳು ಆಗಿದೆ. ಮತ್ತು ಸೊ ಹಾಗಿದ್ರೆ SC ಕೆಟಗರೀಸಲ್ಲಿ ಹೈದರಾಬಾದ್ ಕರ್ನಾಟಕ ಬಂದಿರುವಂಥ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಸೊ ಆ ವಿದ್ಯಾರ್ಥಿಗಳಿಗೆ 2,27,201 ಟು 2,28,689ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳಾಗಿದೆ. SC ಕೆಟಗರೀಸಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಹೈದರಾಬಾದ್ ಕರ್ನಾಟಕದಲ್ಲಿ ಇದೆ ಅಂತ ಅನ್ನೋದಾದರೆ 2,61,308ವರೆಗೂ ಕೂಡ ರ್ಯಾಂಕಿಂಗ್ ಏನು ಬಂದಿರುತ್ತೆ ಅಲ್ಲಿವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳಾಗಿದೆ ಪ್ರೀವಿಯಸ್ ಇಯರಲ್ಲಿ. ಸೊ ಮತ್ತೆ SC ಕೆಟಗರಿಯಲ್ಲಿ ರೂರಲ್ ಕೆಟಗರಿಯಲ್ಲಿದ್ದು ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ 2,38,392 ಕಟ್ ಆಫ್ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳಾಗಿದೆ. ಸೊ ಹಾಗಿದ್ರೆ ಇದನ್ನು ನೀವು ನೋಡ್ಬೋದಿರುತ್ತೆ. ಬೇಸ್ಡ್ ಆನ್ ದ್ಯಾಟ್ ನೀವು ನಿಮ್ಮ ಒಂದು ರ್ಯಾಂಕಿಂಗನ್ನು ಚೆಕ್ ಮಾಡಿ ಒಂದು ಅನಲೈಸೇಷನನ್ನು ಮಾಡ್ಕೋಬೋದು. ಹಾಗಿದ್ರೆ ನೆಕ್ಸ್ಟ್ ST ಕೆಟಗರಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ನೋಡುವ. 2,16,933 ಇಲ್ಲಿಂದ ಹಿಡಿದು 2,23,717
ಇಲ್ಲಿವರೆಗೂ ಕೂಡ ರ್ಯಾಂಕಿಂಗ್ಸ್ ಯಾರ್ದೆಲ್ಲ ಬಂದಿತ್ತು ಅವರಿಗೆ ಮೆಡಿಕಲ್ ಸೀಟ್ಸ್ಗಳಾಗಿದೆ ST ಕ್ಯಾಟಗರೀಸಲ್ಲಿ. ಮತ್ತೆ ನಂತರ ST ಕ್ಯಾಟಗರೀಸಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ 2,52,729 ಈ ರ್ಯಾಂಕಿಂಗ್ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳಾಗಿದೆ. ನೀವು ನೋಡ್ಬೋದಿರುತ್ತೆ ಡಿಫ್ರೆನ್ಸ್ ಎಷ್ಟಿದೆ ಕನ್ನಡ ಮೀಡಿಯಮಲ್ಲಿ ಓದಿರೋದ್ರಿಂದ ಎಷ್ಟು ಒಂದು ಬೆನಿಫಿಷಿಯಲ್ ಇದೆ ಅನ್ನೋದನ್ನು ನೀವು ನೋಡ್ಬೋದಿರುತ್ತೆ. ಮತ್ತೆ ನಂತರ ST ಕ್ಯಾಟಗರೀಸಲ್ಲಿ ರೂರಲ್ ಕ್ಯಾಟಗರಿಯಲ್ಲಿ ಬಿಲಾಂಗ್ ಆಗುವಂಥ ಸ್ಟೂಡೆಂಟ್ಸ್ ಅವರಿಗೆ 2,21,225 ವರೆಗೂ ಅವರಿಗೆ ಕಟ್ ಆಫ್ಸ್ ನಿಂತಿತ್ತು. ಅವರಿಗೆ ಮೆಡಿಕಲ್ ಸೀಟ್ಸ್ಗಳಾಗಿದೆ ಪ್ರೀವಿಯಸ್ ಇಯರಲ್ಲಿ. ಮತ್ತೆ ST ಕ್ಯಾಟಗರೀಸಲ್ಲಿ ಹೈದರಾಬಾದ್ ಕರ್ನಾಟಕ ಇರುವಂಥ ವಿದ್ಯಾರ್ಥಿಗಳಿಗೆ 2,20,818 ಇಲ್ಲಿವರೆಗೂ ರ್ಯಾಂಕಿಂಗ್ಸ್ ಯಾರ್ದೆಲ್ಲ ಇತ್ತು ಅವರಿಗೆ ಮೆಡಿಕಲ್ ಸೀಟ್ಸ್ಗಳು ಆಗಿದೆ. ಮತ್ತೆ ನಂತರ ST ಕ್ಯಾಟಗರೀಸಲ್ಲಿ ಕನ್ನಡ ಮೀಡಿಯಮಲ್ಲಿದ್ದು ಹೈದರಾಬಾದ್ ಕರ್ನಾಟಕ ಕೂಡ ಇದ್ದಂಥ ವಿದ್ಯಾರ್ಥಿಗಳಿಗೆ 2,45,144 ರ್ಯಾಂಕಿಂಗ್ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳು ಆಗಿದೆ. ಮತ್ತೆ ನಂತರ ST ಕ್ಯಾಟಗರಿಯಲ್ಲಿದ್ದು ರೂರಲ್ ಕ್ಯಾಟಗರಿನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಮತ್ತು ಹೈದರಾಬಾದ್ ಕರ್ನಾಟಕ ಕೂಡ ಅವ್ರದ್ದಿತ್ತು ಅಂತ ಅನ್ನೋದಾದರೆ ಆ ವಿದ್ಯಾರ್ಥಿಗಳಿಗೆ 2,38,682 ವರೆಗೂ ಕೂಡ ಆ ರ್ಯಾಂಕಿಂಗ್ವರೆಗೂ ಕೂಡ ಮೆಡಿಕಲ್ ಸೀಟ್ಸ್ಗಳು ಪ್ರೀವಿಯಸ್ ಇಯರಲ್ಲಿ ಆಗಿದೆ. ನೋಡಿ ಮಕ್ಕಳೇ, ಈಗ ನಾನು ಏನೆಲ್ಲ ಒಂದು ಕ್ಯಾಟಗರಿ ರ್ಯಾಂಕಿಂಗ್ಸ್ಗಳನ್ನು ಹೇಳಿದೆ, ಈ ಪ್ರತಿಯೊಂದು ರ್ಯಾಂಕಿಂಗ್ಸು ಕೂಡ ಈ ಇಯರ್ದಲ್ಲ. ಅಂದರೆ ಪ್ರೀವಿಯಸ್ ಇಯರಲ್ಲಿ ಈ ರ್ಯಾಂಕಿಂಗ್ಸ್ಗಳಲ್ಲಿ ಆ ಕ್ಯಾಟಗರೀಸಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಸ್ಕೋರ್ ಏನು ಮಾಡಿದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಅಲ್ಲಿವರೆಗೂ ಆ ರ್ಯಾಂಕಿಂಗ್ವರೆಗೂ ಆಗಿದೆ ಅಂತ ಒಂದು ಉದಾಹರಣೆ ಕೊಡ್ತಿರೋವಂಥದ್ದು. ಕಟ್ ಆಫ್ಗಳ ಬಗ್ಗೆ ಅಂತೂ ಮಾಹಿತಿ ನಿಮಗೆ ಸಿಕ್ಕಿದ್ದಾಯಿತು. ಅನಲೈಸೇಷನನ್ನು ನೀವು ಮಾಡ್ಕೊಳ್ಬೋದಿರ್ತದೆ. ಅನಲೈಸೇಷನ್ ಮಾಡಿದ ನಂತರ ಹೆಚ್ಚಿನ ಸಮಯವನ್ನು ನೀವು ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ನೀಟ್ ಲಾಂಗ್ ಟರ್ಮಿಗೆ ನಿಮಗೆ ಸಮಯಾವಧಿ ಸಿಗೋದು ಜಸ್ಟ್ 9 to 10 ಮಂತ್ ಡ್ಯೂರೇಷನ್ ಅಷ್ಟೇ ಸಿಗುತ್ತೆ. ಆ 10 ಮಂತ್ ಡ್ಯೂರೇಷನಲ್ಲಿ ನಿಮಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಎರಡೂ ಸಿಲೆಬಸ್ಸನ್ನು ನಿಮಗೆ ಕವರ್ ಮಾಡಿ ಕೊಡಬೇಕಿರ್ತದೆ. ಸಮಯದ ಅಭಾವ ನೀವೇ ಜಾಸ್ತಿ ಮಾಡಿಕೊಂಡು ಬಂದ್ರಿ ಅಂತ ಹೇಳಿದರೆ ಕಷ್ಟ ಆಗ್ತದೆ. ಆ ರೀಸನಿಗೋಸ್ಕರನೇ ಈಗ ಈ ಒಂದು ಕಟ್ ಆಫ್ನ ಇನ್ಫಾರ್ಮೇಷನ್ಸನ್ನು ನಿಮಗೆ ಕೊಟ್ಟದ್ದು. ನೀಟ್ ಲಾಂಗ್ ಟರ್ಮಿಗೆ ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ಗಳಿರ್ತೀರಿ. ಆ ರೀತಿ ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ಗಳು ಬೋರ್ಡ್ ಮೇಲೆ ಕಾಣ್ತಿರುವಂಥ ಫೋನ್ ನಂಬರ್ಸ್ಗಳಿಗೆ ನೀವು ಈ ಕೂಡಲೇ ಕಾಲ್ ಮಾಡಿ ಬೇಕಾದರೆ ಇನ್ಫಾರ್ಮೇಷನನ್ನು ತೊಗೊಳ್ಬೋದಿರುತ್ತೆ. ಮೋರ್ ದ್ಯಾನ್ 12 to 15 ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ಡ್ ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿ ಟೀಮ್ ನಿಮಗೆ ಟೀಚಿಂಗನ್ನು ಮಾಡಲಿಕ್ಕೆ ವಿದ್ಯಾಶಾರದಾ ಅಕಾಡೆಮಿಯ ಮುಖಾಂತರ ಲಭ್ಯವಿರುತ್ತದೆ. ಆ್ಯಕ್ಚುಲಿ ನೋಡಿ ಮಕ್ಕಳೇ, ಲಾಂಗ್ ಟರ್ಮಿಗೆ ಪಾಠ ಮಾಡಬೇಕಂತ ಹೇಳಿದರೆ ಟೀಚರ್ಸಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ. ಯಾಕೆಂತ ಹೇಳಿದರೆ ಈಗ ಸ್ಟೂಡೆಂಟಿಗೂ ಕೂಡ 100 ಬಿಲೋ ಸ್ಕೋರ್ ಮಾಡಿರುವಂಥ ಮಕ್ಕಳಿದ್ದಾರೆ. ಸರ್, ಆ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನು ತಗೊಳ್ಬೋದಾ? ಈ ರೀತಿಯ ಕನ್ಫ್ಯೂಷನ್ಸ್ಗಳು ನಿಮಗಿರ್ತದೆ. ಅದೇ ರೀತಿ ಅವ್ರು ಎಲಿಜಿಬಲ್ ಇದ್ದಾರೆ ಇಲ್ವ ಅಂತ ಸ್ಟೂಡೆಂಟಿಗೆ ಅಷ್ಟೇ ನಾವು ನೋಡೋದಲ್ಲ, ಟೀಚರ್ಸಿಗೂ ಕೂಡ ಎಲಿಜಿಬಿಲಿಟಿ ಅನ್ನೋದು ಬೇಕಾಗ್ತದೆ. ಯಾಕೆಂತ ಹೇಳಿದರೆ ಲಾಂಗ್ ಟರ್ಮ್ ಅಂತ ಬಂದರೆ 2 ವರ್ಷದ ಸಿಲೆಬಸ್ಸನ್ನು ಜಸ್ಟ್ ವಿತಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಹೇಳ್ಕೊಡ್ಬೇಕಾಗಿ ಬರ್ತದೆ. ಹಿಂಗಿದ್ದಂಥ ಸಂದರ್ಭದಲ್ಲಿ ಲಾಂಗ್ ಟರ್ಮಿಗೆ ಹೋಗೋದಾದರೆ ಬೆಸ್ಟ್ ಫ್ಯಾಕಲ್ಟಿ ಟೀಮ್ ಎಲ್ಲಿ ಇದೆ ಅನ್ನೋದನ್ನು ನೀವು ನೋಡಿ ಹೋಗ್ಬೋದಿರ್ತದೆ. ಆ್ಯಂಡ್ ಈಗ ನಮ್ಮ ವಿದ್ಯಾಶಾರದಾ ಅಕಾಡೆಮಿಯ ಮುಖಾಂತರ ಹೇಳೋದಾದರೆ ನಮ್ಮ ಮೂಡಬಿದ್ರೆ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ 10 to 15 ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸನ್ನು ಮಾಡಿರುವಂತಹ ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿ ಟೀಮೇ ನಮ್ಮ ವಿದ್ಯಾಶಾರದಾ ಅಕಾಡೆಮಿಯ ಮುಖಾಂತರ ಇಲ್ಲಿ ನಿಮಗೆ ಲಭ್ಯ ಇರ್ತಾರೆ. ಹಾಗಿದ್ರೆ ಫೈನಲಿ ಇಂಟ್ರೆಸ್ಟೆಡ್ ಇರುವಂಥ ವಿದ್ಯಾರ್ಥಿಗಳು ಫೋನ್ ನಂಬರ್ಸಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನನ್ನು ತಗೊಳ್ಬೋದಿರುತ್ತೆ. ಥ್ಯಾಂಕ್ ಯು ಆಲ್ ಆಫ್ ಯು.